ಮಂಡ್ಯದಲ್ಲಿ ಕಾವೇರಿ ನೀರಿಗಾಗಿ ಪ್ರತಿಭಟನೆ ತೀವ್ರಗೊಂಡಿದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ರೈತ ಮುಖಂಡರ ಕಿಚ್ಚು ಹೆಚ್ಚಾಗಿದೆ. ರಸ್ತೆಯಲ್ಲೇ ಬೈಕ್ಗಳನ್ನು ನಿಲ್ಲಿಸಿ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರೈತ ಸಂಘಟನೆ ಮತ್ತೆ ವಿವಿಧ ಸಂಘಟನೆಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಪ್ರತಿಭಟನೆ ಮಂಡ್ಯ ಭಾಗದಲ್ಲಿ ಜೋರಾಗಿದೆ. ಇವತ್ತು ಕರ್ನಾಟಕ ಬಂದಿತ್ತು ಅಂತಲ್ಲ, ಇದಕ್ಕೆ ಮುಂಚೆಯಿಂದನೂ ಕೂಡ ಅಷ್ಟೇ. ಯಾವಾಗ ಈ CWRC ಮತ್ತು CWMA ಇಂದ ರಾಜ್ಯಕ್ಕೆ ವ್ಯತಿರಿಕ್ತ ಅನ್ನುವಂಥ ಆದೇಶಗಳು ಸೂಚನೆಗಳು ಹೊರಬಿತ್ತು, ಆಗಿಂದನೇ ಮಂಡ್ಯ ಭಾಗದಲ್ಲಿ ಪ್ರತಿಭಟನೆ ಕಿಚ್ಚು ಹೆಚ್ಚಾಗಿದೆ. ಈಗ ಇಬ್ಬರು ಪ್ರತಿನಿಧಿಗಳು ಲೈವಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಬೆಂಗಳೂರಿನ ಮೆಜೆಸ್ಟಿಕ್ನಿಂದ ವಿಕಾಸ್ ಇದ್ದಾರೆ, ಮಂಡ್ಯದಿಂದ ದಿಲೀಪ್ ಕೂಡ ಇದ್ದಾರೆ. ಮೊದಲಿಗೆ ಬೆಂಗಳೂರಲ್ಲಿ ಹೇಗಿದೆ ಸಿಚುವೇಶನ್ ನೋಡೋಣ. ವಿಕಾಸ್, ಮೆಜೆಸ್ಟಿಕ್ ಅಂದರೆ ಹಾರ್ಟ್ ಆಫ್ ದಿ ಸಿಟಿ. ಬೆಳಗ್ಗೆಯಿಂದ ನೋಡ್ತಾ ಇದ್ದೀವಿ, ಬಸ್ಗಳ ಓಡಾಟ, ಜನಸಂಚಾರ ಎಲ್ಲ ಆ್ಯಸ್ ಯೂಶುವಲ್ ಅನ್ನೋ ಹಾಗಿತ್ತು. ಸೊ ಹಾಗೆ ಕಂಟಿನ್ಯೂ ಆಗ್ತಾ ಇದೆಯಾ? ಹೇಗಿದೆ ಸಿಚುವೇಶನ್? ಖಂಡಿತವಾಗ್ಲೂ ವಿಜಯ್, ಬೆಳಗಿನಿಂದಲೂ ಕೂಡ ಅದೇ ರೀತಿಯಾದಂಥ ಬಂದ್ಗೆ ಯಾವುದೇ ರೀತಿಯಂಥ ಬೆಂಬಲವನ್ನು ಜನ ಕೊಟ್ಟಿಲ್ಲ ಅಂತ ಹೇಳ್ಬೋದು. ಏನು ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವ ವಿಚಾರವಾಗಿ ಕನ್ನಡಪರ ಸಂಘಟನೆಗಳು ಕೊಟ್ಟಿದ್ದಂತಹ ಬಂದ್ಗೆ ಜನ ಬೆಂಬಲವನ್ನು ಕೊಟ್ಟಿಲ್ಲ. ಅದೇ ರೀತಿ ಗಮನಿಸ್ತಾ ಇದ್ದೀವಿ. ಇದು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗ್ತಕ್ಕಂಥ, ಅಂದರೆ ಹಾಸನ, ಚಿಕ್ಕಮಗಳೂರು, ಮಂಗಳೂರು, ಧರ್ಮಸ್ಥಳ ಆ ಕಡೆ ಹೋಗ್ತಕ್ಕಂತಹ ಪ್ಲಾಟ್ಫಾರ್ಮ್ ಇದು. ಪ್ಲಾಟ್ಫಾರ್ಮ್ ನಂಬರ್ 2A ಗಮನಿಸ್ತಾ ಇದ್ದೀವಿ. ಯಾವುದೇ ರೀತಿಯಾದಂತಹ ಬಂಧನ ಎಫೆಕ್ಟ್ ಮೆಜೆಸ್ಟಿಕ್ನಲ್ಲಿ ಕಂಡು ಬರ್ತಾ ಇಲ್ಲ. ಅದೇ ರೀತಿ ಯಥಾವತ್ತಾಗಿ ದೈನಂದಿನವಾಗಿ ಸಾಕ್ತಕ್ಕಂತಹ ಬಸ್ಗಳ ವ್ಯವಸ್ಥೆ ಆಗಿರ್ಬೋದು, ಜನ ಆಗಿರ್ಬೋದು. ಜನ ಕೂಡ ಈ ಒಂದು ಬಂದಿನ ವಿಚಾರ ಏನಿದೆ, ಬಂದ್ ಅಂತಕ್ಕಂಥ ವಿಚಾರವೇ ಜನರಿಗೆ ಗೊತ್ತಿಲ್ಲ. ಸೊ ಆ ರೀತಿಯಾಗಿ ಆಗಿರೋದ್ರಿಂದಾಗಿ ಜನ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿಲ್ಲ. ಮತ್ತು ಕನ್ನಡಪರ ಸಂಘಟನೆಗಳ ನಡುವಿನ ಒಂದಷ್ಟು ಮುಸುಕಿನ ಗುದ್ದಾಟಗಳೇನಿದ್ದಾವೆ, ಅವರವರ ನಡುವೆ ಇಲ್ಲದಂಥ ಹೊಂದಾಣಿಕೆಗಳು ಈ ಒಂದು ಬಂದ್ ವಿಫಲವಾಗೋದಕ್ಕೆ ಕಾರಣ. ಒಂದು ಕಡೆ ಮೈಸೂರು ಮತ್ತು ಮಂಡ್ಯ ಭಾಗದಲ್ಲಿ ಬಂದ್ ಏನು ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ. ಬಟ್ ಬೆಂಗಳೂರಿನಲ್ಲಿ ಏನೋ ಬಂದ್ಗೆ ಕರೆ ಕೊಟ್ಟಿದ್ರು, ಆದರೆ ಅದಕ್ಕೆ ಜನ ಬೆಂಬಲವನ್ನು ವ್ಯಕ್ತಪಡಿಸಿಲ್ಲ. ಆಟೋ ಸಂಚಾರ, ಬಸ್ ಸಂಚಾರ, BMTC ಬಸ್ ಆಗಿರ್ಬೋದು, ಜನರ ಓಡಾಟ ಆಗಿರಬಹುದು, ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ಓಪನ್ ಇರುವಂಥದ್ದು. ಸೊ ಹಾಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಬೆಂಗಳೂರಿನ ಜನ ಏನಿದ್ದಾರೆ ಅವರು ಈ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿಲ್ಲ. ಸದ್ಯ ಏನು DK ಶಿವಕುಮಾರ್ ಅವ್ರನ್ನ ಕೂಡ ಭೇಟಿ ಮಾಡಿರ್ತಕ್ಕಂಥ ಕನ್ನಡಪರ ಸಂಘಟನೆಗಳು ಬಂದನ್ನು ವಾಪಸ್ ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರೆ, ಆ ಕಡೆಯಲ್ಲಿ ಬಂದ್ಗೆ ಕರೆ ಕೊಟ್ಟಿದ್ದಂಥ ವಾಟಾಳ್ ನಾಗರಾಜ್ ಅವ್ರನ್ನ ಹೌಸ್ ಅರೆಸ್ಟ್ ಮಾಡುವ ಮುಖಾಂತರವಾಗಿ ಪೊಲೀಸರು ಅಲ್ಲೇ ತಡೆದಿರೋದ್ರಿಂದಾಗಿ ಅವರ ಸಂಘಟನೆ ಯಾರು ಕೂಡ ಮೆಜೆಸ್ಟಿಕ್ನಲ್ಲಿ ಬಂದು ಹೋರಾಟ ಮಾಡೋದಾಗಲಿ ಅಥವಾ ಈ ಒಂದು ಬಂದ್ಗೆ ಸಪೋರ್ಟ್ ಮಾಡುವಂತಹ ಒಂದು ಯಾವ ಘಟನೆಗಳು ಕೂಡ ಈ ಒಂದು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿ ನಡೆದಿಲ್ಲ. ವಿಜಯ್, ಓಕೆ, ಇದು ಮೆಜೆಸ್ಟಿಕ್ನ ಚಿತ್ರಣ. ಮತ್ತೊಂದು ಕಡೆ ಮಂಡ್ಯದಲ್ಲಿ ಹೇಗಿದೆ ಅಂತ ನೋಡೋಣ. ದಿಲೀಪ್, ಒಂದಷ್ಟು ಕಡೆ ಪ್ರತಿಭಟನೆಗಳು ನೋಡಿದ್ವಿ, ಬಟ್ ಬಂದ್ ವಾತಾವರಣ ಎಲ್ಲೂ ಇಲ್ಲ. ಮಂಡ್ಯದಲ್ಲಿ ಪ್ರತಿಭಟನೆಗಳು ಜೋರಾಗಿದೆ, ಈಗಲೂ ಗಮನಿಸ್ತಾ ಇದ್ವಿ. ಬಟ್ ಬಂದ್ ಅನ್ನುವಂಥ ಪರಿಸ್ಥಿತಿ ಇದೆಯಾ ಮಂಡ್ಯದಲ್ಲಿ? ಹೇಗೆ? ಖಂಡಿತವಾಗ್ಲೂ ವಿಜಯ್, ಏನು ಬೆಳಗ್ಗೆಯಿಂದನೂ ಕೂಡ ಕನ್ನಡಪರ ಸಂಘಟನೆಗಳಾಗಿರ್ಬೋದು, ರೈತರ ಪರ ಸಂಘಟನೆಗಳಾಗಿರ್ಬೋದು, ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವರ್ತಕರು ಎಲ್ಲರೂ ಕೂಡ ಒಂದು ಬಂದ್ಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಸ್ವಯಂ ಪ್ರೇರಿತವಾಗಿ ಈ ಒಂದು ಬಂದ್ಗೆ ಒಂದು ಬೆಂಬಲವನ್ನು ಸೂಚಿಸಿರುವಂಥದ್ದು. ಯಾಕಂದರೆ ಮೊದಲನೇದಾಗಿ ಕಾವೇರಿ ಎನ್ನುವಂಥ ವಿಚಾರ ಬಂದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಮಂಡ್ಯದಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆಗುತ್ತೆ. ಅದೇ ರೀತಿ ಕಳೆದ 2 ದಿನಗಳಿಂದಲೂ ಕೂಡ ಇದೇ ಪ್ರತಿಭಟನೆಗಳು ಪ್ರಾರಂಭ ಆಗಿತ್ತು. ಇವತ್ತು ಕೂಡ ಬಂದಿತ್ತು. ಈ ಒಂದು ಬಂದ್ಗೆ ಸಾಕಷ್ಟು ಬೆಂಬಲಗಳು ವ್ಯಕ್ತ ಆಗಿರುವಂಥದ್ದು. ಈಗಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಪ್ರತಿಭಟನೆಗಳು ನಡೀತಾ ಇರುವಂಥದ್ದು. ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ, ಜಿಲ್ಲೆಯ ಬೇರೆ ಬೇರೆ ಭಾಗದಲ್ಲೂ ಕೂಡ ಪ್ರತಿಭಟನೆಗಳು ನಡೀತಾ ಇದೆ. ಎಲ್ಲರೂ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಈಗ ನಮ್ಮ ಜೊತೆ ಕನ್ನಡಪರ ಸಂಘಟನೆ ಮುಖಂಡರುಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ. ಸರ್, ಒಂದು ರೀತಿಯಲ್ಲಿ ಮಂಡ್ಯದಲ್ಲಿ ಬಂದ್ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. 100ಕ್ಕೆ 100 ಬಂದ್ ಯಶಸ್ವಿಯಾಗಿದೆ. ಮಂಡ್ಯ ಜಿಲ್ಲೆಯ ಜನತೆ ಅಭೂತಪೂರ್ವವಾಗಿ ಸ್ಪಂದಿಸಿದ್ದಾರೆ. ಕಾವೇರಿ ನೀರನ್ನು ಉಳಿಸ್ಕೊಳ್ಬೇಕು ಅಂತ ಒಂದು ಶಕ್ತಿಯನ್ನು ತುಂಬುವಂಥ ಕೆಲಸವನ್ನು ಮಂಡ್ಯ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಮಂಡ್ಯ ಹಿತರಕ್ಷಣಾ ಸಮಿತಿ ಮತ್ತು ಕನ್ನಡ ಸೇನೆ, ಕನ್ನಡಪರ ಸಂಘಟನೆಗಳು, ರೈತಪರ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಒಂದು ಪ್ರಾಮಾಣಿಕವಾಗಿ ಶಕ್ತಿ ತುಂಬುವಂಥ ಕೆಲಸವನ್ನು ಮಾಡ್ತಾ ಇದೆ. ಬೆಂಗಳೂರು ರಾಜಧಾನಿಯಲ್ಲೂ ಸಹ ಎಚ್ಚೆತ್ತವಾಗಿ ಹೋರಾಟವನ್ನು ಮಾಡಬೇಕು ಅಂತ ಸ್ಥಿತಿ ನಿರ್ಮಾಣ ಆಗಿತ್ತು. ಅಲ್ಲಿನ ಸರ್ಕಾರ, ಇವತ್ತು ಕರ್ನಾಟಕದ ಸರ್ಕಾರ ಕನ್ನಡ ಚಳುವಳಿಗಾರರನ್ನು, ವಾಟಾಳ್ ನಾಗರಾಜ್ ಅವರನ್ನು ಬಂಧಿಸುವಂಥ ಕೆಲಸವನ್ನು ಮಾಡಿದೆ. ಇವತ್ತು ಮನೆಗಳಲ್ಲಿ ವಶಕ್ಕೆ ಪಡೆದ್ರ ಮೂಲಕ ಒಂದು ಚಳುವಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ, ನಾವು ಮಾತಾಡಿದ್ವಿ, ಇಡೀ ಸಂಪೂರ್ಣವಾಗಿ ಕಾವೇರಿ ಹೋರಾಟಕ್ಕೆ ನಾವು ಸದಾ ಸಿದ್ಧವಾಗಿದ್ದೀವಿ, ಅವ್ರಿಗೆ ಬೆಂಬಲವನ್ನು ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ.
ಮೇಡಮ್, ಈಗ ಮೊದಲನೇದಾಗಿ ವಿಚಾರ ಅಂತಂದರೆ ಬಂದ್ ಏನಕ್ಕೆ ಡ್ಯಾಮ್ಗಳು ತುಂಬ್ತಾ ಇದೆ, ಮಳೆ ಆಗ್ತಾ ಇದೆ ಅನ್ನುವಂಥದ್ದು. ಆದರೆ ಆತಂಕ ಇರುವಂಥದ್ದು ನಿನ್ನೆ ಬರ್ತಿದ್ದಂಥ ಒಳ ಹರಿವು ಇವತ್ತಿಲ್ಲ. ಇವತ್ತು 4,000ಕ್ಕೆ ಕುಸಿತಿರುವಂಥದ್ದು KRS ಒಳ ಹರಿವು. KRS ಅಣೆಕಟ್ಟೆಯಲ್ಲಿ ನೀರು ಇಲ್ಲದ ಸಮಯದಲ್ಲಿ ತಮಿಳುನಾಡು ಸರ್ಕಾರ ಒತ್ತಡ ಮಾಡಿ ಪ್ರಾಧಿಕಾರ 3,500 ನೀರನ್ನು ಕೊಡಬೇಕಂತ ಹೇಳ್ತು. ಆ ಸಂದರ್ಭದಲ್ಲಿ ನಾವು ತಾಳ್ಮೆ ತಗೊಂಡ್ವಿ, ಆದರೆ ಪ್ರತಿಭಟನೆ ಮಾಡಿದ್ವಿ. ಮತ್ತೆ ಅದೇ ಪ್ರಾಧಿಕಾರಗಳು 12,000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತ ಹೇಳ್ತಾ ಇದೆ. 110 ಅಡಿ ನೀರಿದೆ, 25 TMC ನೀರಿದೆ, 15 ದಿನಕ್ಕೆ 1 TMC ಅಂದರೆ 15 TMC, ಮತ್ತು ಇನ್ನು 10 TMCಲಿ ಬಗಡ ಗೋಡ್ ಇರುತ್ತೆ. ಕರ್ನಾಟಕದ ಜನ KRSನ ನಂಬಿ ಬದುಕ್ತಿರುವಂಥ ಅನ್ನದಾತರು ಯಾವುದರಲ್ಲಿ ಬೆಳೆನ ಬೆಳಿಬೇಕು? ಪ್ರಕೃತಿಗೆ ಕಾನೂನು ಬರೀತಾರೆ ಪ್ರಾಧಿಕಾರಗಳು. ಕರ್ನಾಟಕ ಸರ್ಕಾರ ಈಗ ತೊಳೆದಿರುವ ನಿಲುವು ಗಟ್ಟಿಯಾಗಬೇಕು. ಯಾವುದೇ ಕಾರಣಕ್ಕೂ ನೀರು ಬಿಡುವ ನಿರ್ಧಾರ ಮಾಡಬಾರ್ದು. ಪ್ರಾಧಿಕಾರಗಳ ಆದೇಶವನ್ನು ಖಂಡಿಸಬೇಕು. ಸುಪ್ರೀಂ ಕೋರ್ಟ್ಗೆ ಹೋಗಬೇಕು. ಸಮರ್ಥವಾಗಿ ವಾದ ಮಂಡನೆ ಮಾಡಬೇಕು. ಈ ನಾಡಿನ ಜಲ ನೆಲದ ರಕ್ಷಣೆ ಮಾಡಬೇಕು. ಈ ಒತ್ತಡಕ್ಕಾಗಿ ಈ ಬಂದು ಇವಿಷ್ಟು ಹೋರಾಟಗಾರರ ಮಾತಾಗಿರುವಂಥದ್ದು. ನಿಜಕ್ಕೂ ಕೂಡ ಸರ್ಕಾರ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ವಾದ ಮಾಡಬೇಕು, ವಾಸ್ತವದ ಪರಿಸ್ಥಿತಿಯನ್ನು ತಿಳಿಸಬೇಕು, CWA ಮತ್ತು CWRC ಮುಂದೆ ತಿಳಿಸಬೇಕು. ಈ ನಿಟ್ಟಿನಲ್ಲಿ ಜೊತೆಗೆ ಕಾವೇರಿ ನೀರನ್ನು ಯಾವುದೇ ಕಾರಣಕ್ಕೂ ಹರಿಸಬಾರ್ದು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ದಿಲೀಪ್.